ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಚನ್ನು ಕಲರ್ ವರ್ಲ್ಡ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೀವೇನು ತಮ್ಲೈನ್ ನೋಡಿದ್ದೀರಲ್ಲ, ಸೊ ಅದೇ ರೀತಿ 1200 ಸ್ಕ್ವೇರ್ ಫೀಟ್ಗೆ ಪೇಂಟಿಂಗ್ ಮಾಡಲು ತಗಲುವಂಥ ಒಂದು ಖರ್ಚು ಎಷ್ಟು ಅಂತೇಳಿ ಈ ವಿಡಿಯೋದಲ್ಲಿ ನೀವು ತಿಳ್ಕೊತಿದ್ದೀರಾ. ಸೊ ಎಲ್ಲೂ ಸ್ಕಿಪ್ ಮಾಡದೆ ಹಾಗೆ ಕಂಪ್ಲೀಟ್ ವಿಡಿಯೋ ನೋಡಿ, ಕಂಪ್ಲೀಟ್ ಮಾಹಿತಿ ಗೊತ್ತಾಗುತ್ತೆ. ಸ್ಕಿಪ್ ಮಾಡಿದ್ರೆ ಕೆಲವೊಂದು ಅಲ್ಲೆಲ್ಲಿ ಟಿಪ್ಸ್ ಹೇಳಿರ್ತೀನಿ, ಅದು ಯಾವುದೂ ನಿಮ್ಗೆ ಗೊತ್ತಾಗಲ್ಲ. ಮತ್ತು ಇದರಲ್ಲಿ ಕೆಲವೊಂದು ಆ್ಯಡ್ ಆಗುತ್ತೆ, ಕೆಲವೊಂದು ಆ್ಯಡ್ ಆಗಲ್ಲ. ಸೊ ಅದು ಅಲ್ಲೆಲ್ಲಿ ಸ್ಕಿಪ್ ಮಾಡೋದ್ರಿಂದ ಅವೆಲ್ಲ ನಿಮಗೆ ಮೈನಸ್ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಸರಿಯಾದ ಮಾಹಿತಿ ಗೊತ್ತಾಗಲ್ಲ. ಹಾಗಾಗಿ ಕಂಪ್ಲೀಟ್ ವಿಡಿಯೋ ನೋಡಿ. ಮತ್ತು ಈ ವಿಡಿಯೋನ ನೋಡ್ತಾ ಇದ್ದವರು ನಿಮ್ಮ ಸ್ನೇಹಿತರಿಗೂ ಸಹ, ಯಾರು ಹೊಸ ಮನೆ ಕಟ್ತಾ ಇರ್ತಾರಲ್ಲ ಅಂಥವ್ರಿಗೆ ಶೇರ್ ಮಾಡೋದರಿಂದ ಅವ್ರಿಗೂ ಒಂದಿಷ್ಟು ಹೆಲ್ಪ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಏನೇನು ಮೆಟೀರಿಯಲ್ ಬೇಕು, ಮತ್ತು ಇದರಲ್ಲಿ ಎಷ್ಟು ಖರ್ಚಾಗುತ್ತೆ, ಮತ್ತು ಈ ಖರ್ಚಿನಲ್ಲಿ ಯಾವ್ದು ಇದಕ್ಕೆ ಆ್ಯಡ್ ಆಗಲ್ಲ ಎಲ್ಲನೂ ಹೇಳ್ತೀನಿ. ಸೊ ಒಂದು ಬುಕ್ಕು ಪೆನ್ನು ಇಟ್ಕೊಳ್ಳಿ, ಏನೇನು ಮೆಟೀರಿಯಲ್ ಹೇಳ್ತೀನಿ ಎಲ್ಲ ಮೆಟೀರಿಯಲ್ ಒಂದು ನೋಟ್ ಮಾಡ್ಕೊಳ್ಳಿ. ಸೊ 1200 ಸ್ಕ್ವೇರ್ ಫೀಟ್ ಇದ್ದರೆ, ಅಥವಾ ನಿಮ್ದೇನಾದ್ರು ಒಂದು 600 ಸ್ಕ್ವೇರ್ ಫೀಟ್ ಇದ್ದರೆ, ಸೊ ಅದರಲ್ಲಿ ಅರ್ಧ ಆಗುತ್ತೆ. ನಾನೇನು ಈಗ 1200 ಸ್ಕ್ವೇರ್ ಫೀಟ್ಗೆ ಹೇಳ್ತೀನಲ್ಲ, ಸೊ ಅದರಲ್ಲಿ ಅರ್ಧ ಖರ್ಚು ನಿಮ್ಗಾಗುತ್ತೆ. ಸೊ ಅದಕ್ಕೆ ಒಂದು ಪೆನ್ನು ಬುಕ್ ಇಟ್ಕೊಂಡು ನೋಟ್ ಮಾಡ್ಕೊಳ್ಳಿ. ಈಸಿಯಾಗಿ ನಿಮಗೆ ನಿಮ್ಮ ಮನೆಗೆ ನೆಕ್ಸ್ಟ್ ಏನೇನು ಬೇಕು ಅಂತೇಳಿ ನಿಮಗೆ ಒಂದು ಐಡಿಯಾ ಸಿಗುತ್ತೆ, ಮತ್ತು ಪೇಂಟರ್ಸ್ಗೆ ತಂದು ಕೊಡೋಕ್ಕೆ ಈಸಿ ಆಗುತ್ತೆ. ನೋಡಿ ಫ್ರೆಂಡ್ಸ್, 1200 ಸ್ಕ್ವೇರ್ ಫೀಟ್ ಮಾಡಬೇಕು. 1200 ಸ್ಕ್ವೇರ್ ಫೀಟ್ ಮನೆಗೆ ಪೇಂಟ್ ಮಾಡಬೇಕಂದ್ರೆ ಅದಕ್ಕೆ ಬೇಕಾದಂಥ ಒಂದು ಮೆಟೀರಿಯಲ್ ಲಿಸ್ಟ್ನ ರೆಡಿ ಮಾಡಿದ್ದೀನಿ. ನಾನು ಇಲ್ಲಿ ಒಂದಿಷ್ಟು ನೋಡಿ ಲಿಸ್ಟ್ನ ರೆಡಿ ಮಾಡಿದ್ದೀನಿ. ಸೊ ನಾನು ಈ ಲಿಸ್ಟನ್ನ ನಿಮಗೆ ತಿಳಿಸ್ತಾ ಬರ್ತೀನಿ. ಒಂದು ಪೆನ್ನು ಬುಕ್ ತೊಗೊಂಡು ನೋಟ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಫ್ರೆಂಡ್ಸ್, ಮೊದಲನೇದಾಗಿ ನಿಮಗೆ ಏನೇ ಇದ್ರೂ ಮನೆಯ ಸುತ್ತಮುತ್ತ ಏನು ಸೇಫ್ಟಿ ಗಿರ್ಲ್ ಹಾಕ್ತಿರಲ್ವ, ಸೊ ಆ ಸೇಫ್ಟಿ ಗಿರ್ಲು ಇದಕ್ಕೆ ಆ್ಯಡ್ ಆಗಲ್ಲ ಫ್ರೆಂಡ್ಸ್. ನಾನೇನು ಹೇಳ್ತಾ ಇದ್ದೀನಿ ಇದಕ್ಕೆ ಆ್ಯಡ್ ಆಗಲ್ಲ, ಅದು ಎಕ್ಸ್ಟ್ರಾ ಆಗಿರುತ್ತೆ. ಮತ್ತು ಪಾಲಿಶಲ್ಲಿ ನಿಮಗೆ ಮೇನ್ ಡೋರು, ಪೂಜಾ ಡೋರ್ ಮಾತ್ರ ಪಾಲಿಶ್ ಬರುತ್ತೆ, ಅದು ಹ್ಯಾಂಡ್ ಪಾಲಿಶ್ ಆಗಿರುತ್ತೆ. ಸೊ ಹ್ಯಾಂಡ್ ಪಾಲಿಶ್ ಇದಕ್ಕೆ ಆ್ಯಡ್ ಆಗಿರುತ್ತೆ, ಮೇನ್ ಡೋರು ಮತ್ತು ಪೂಜಾ ಡೋರು ಅಷ್ಟೇ. ಬೇರೆ ಯಾವುದೇ ರೀತಿಯ ಶಟರ್ಸ್ಗಳಾಗಿರ್ಬೋದು, ಯಾವುದೇ ರೂಮ್ ಡೋರ್ಗಳಾಗಿರ್ಬೋದು, ಯಾವುದೂ ಆ್ಯಡ್ ಆಗಲ್ಲ. ಅದೇನಾದ್ರು ಮಾಡಿಸ್ಬೇಕಂದ್ರೆ ನಿಮಗೆ ಎಕ್ಸ್ಟ್ರಾ ಆಗುತ್ತೆ. ಸೊ ಈಗ ಮೆಟೀರಿಯಲ್ ಏನೇನು ಬೇಕಂತೇಳಿ ಒಂದು ಲಿಸ್ಟನ್ನು ಮಾಡಿದ್ದೀನಿ. ಸೊ ಅದನ್ನ ನಾನು ನಿಮಗೆ ತಿಳಿಸ್ತೀನಿ, ಮೆಟೀರಿಯಲ್ಲು ಪ್ಲಸ್ ಅದಕ್ಕಾಗುವಂಥ ಒಂದಿಷ್ಟು ಕಾಸ್ಟು. ಸೊ ಮೊದಲು ನಾನು ನಿಮಗೆ ಮೆಟೀರಿಯಲ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಪುಟ್ಟಿ ಬೇಕು. ಸೊ ಪುಟ್ಟಿ ನಿಮಗೆ ಒಂದು ಏಷ್ಯನಲ್ಲಿ ಸಿಗುತ್ತೆ, ಮತ್ತು ಬಿರ್ಲಾದಲ್ಲಿ ಈಗ ಚೆನ್ನಾಗಿ ಓಡ್ತಾ ಇರೋದು ಅಂತಂದರೆ ಬಿರ್ಲಾ. ಹಾಗಾಗಿ ಒಂದು 30 ಕೆ ಜಿದು ಒಂದು 14 ಬ್ಯಾಗ್ ಬೇಕಾಗುತ್ತೆ. ಸೊ ಬಿರ್ಲಾ ರೇಟ್ ಬಂದುಬಿಟ್ಟು ನಿಮಗೆ 30 ಕೆ ಜಿದು 650 ರೂಪಾಯಿ ಆಗುತ್ತೆ. ನೀವು ಏಷ್ಯನ್ಗೆ ಹೋದರೆ 600 ರೂಪಾಯಿ ಆಗುತ್ತೆ, ಇನ್ನೂ 50 ರೂಪಾಯಿ ಕಡಿಮೆನೇ ಆಗುತ್ತೆ. ಏಷ್ಯನಲ್ಲಿ 30 ಮತ್ತು 40 ಕೆ ಜಿ ಸಿಗುತ್ತೆ. 40 ಕೆ ಜಿಗೆ 750 ಏನೋ ಆಗುತ್ತೆ. ಸೊ ನೀವು ಯಾವ್ದಾದ್ರು ಚಾಯ್ಸ್ ಮಾಡ್ಬೋದು. ಸೊ ನಾನು ಇಲ್ಲಿ ನಿಮಗೆ ತಿಳಿಸ್ತಾ ಇರೋದು ಬಿರ್ಲಾ ಪುಟ್ಟಿ. ಸೊ ಬಿರ್ಲಾ ಪುಟ್ಟಿ 30 ಕೆ ಜಿ ಬ್ಯಾಗು 14 ಬ್ಯಾಗ್ ಬೇಕಾಗುತ್ತೆ. ಸೊ ಒಂದು ಬ್ಯಾಗಿಗೆ 650 ರೂಪಾಯಿ ಆದರೆ 14 ಬ್ಯಾಗಿಗೆ ನಿಮಗೆ 9100 ರೂಪಾಯಿ ಆಗುತ್ತೆ. ಸೊ ನೆಕ್ಸ್ಟು ಪುಟ್ಟಿ ಬ್ಲೇಡ್ ಬೇಕು. 8 ಇಂಚಿಂದು 6 ಬ್ಲೇಡ್ ಹಾಕಿದ್ದೀನಿ, ಅದಕ್ಕೆ ಒಂದು 120 ರೂಪಾಯಿ ಆಗುತ್ತೆ. ಮತ್ತು 4 ಇಂಚಿಂದು ಬ್ಲೇಡ್ ಒಂದು 6 ಬೇಕು, ಅದಕ್ಕೊಂದು 60 ರೂಪಾಯಿ ಆಗುತ್ತೆ. ಮತ್ತು 3 ಇಂಚಿಂದು 2 ಬ್ಲೇಡ್ ಬೇಕು, ಅದಕ್ಕೊಂದು 20 ರೂಪಾಯಿ ಆಗುತ್ತೆ. 2 ಇಂಚಿನ ಬ್ಲೇಡು 2 ಬೇಕು, ಅದಕ್ಕೂ 20 ರೂಪಾಯಿ ಆಗುತ್ತೆ. ಮತ್ತು 120 ಎಂಬ್ರಿ ಪೇಪರ್, ರೆಡ್ ಪೇಪರ್ ಬೇಕಾಗುತ್ತೆ 120ದು, ಅದೊಂದು ಬಂಡಲ್ ಬೇಕು. ಸೊ ಒಂದು ಬಂಡಲ್ಗೆ 500 ರೂಪಾಯಿ ಆಗುತ್ತೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ನಿಮಗೆ ಒಂದು 80 ನಂಬರ್ 4 ಮೀಟ್ರ್ ಪೇಪರ್ ಬೇಕು. ಮೀಟ್ರ್ ಪೇಪರು 4 ಮೀಟ್ರ್ ಬೇಕಾಗುತ್ತೆ 80 ನಂಬರ್ದು. ಸೊ ಅದಕ್ಕೆ 160 ರೂಪೀಸ್ ಆಗುತ್ತೆ. ಮತ್ತು ಇನ್ಸೈಡ್ ರೋಲರು 9 ಇಂಚಿಂದು 2 ಬೇಕು, ಅದಕ್ಕೊಂದು 300 ರೂಪಾಯಿ ಆಗುತ್ತೆ ಫ್ರೆಂಡ್ಸ್. ಮತ್ತು 4 ಇಂಚ್ ರೋಲರು 2 ಸೆಟ್ ಬೇಕು, ಅದಕ್ಕೆ 150. ಮತ್ತು 3 ಇಂಚ್ ಬ್ರಷ್ ಒಂದು 3, 2 ಇಂಚ್ ಬ್ರಷ್ ಒಂದು 3, ಫ್ಲ್ಯಾಟ್ ಬ್ರಷು ಒಂದು 3. ಮತ್ತು ಪ್ರೈಮರ್, ಇನ್ಸೈಡ್ ಪ್ರೈಮರು ಒಂದು 20 ಲೀಟ್ರ್ ಬೇಕಾಗುತ್ತೆ, ಅದಕ್ಕೆ ಒಂದು 1700 ರೂಪಾಯಿ ಆಗುತ್ತೆ. ಆಮೇಲೆ ಸೀಲಿಂಗ್ ವೈಟ್ ಬೇಕು ಫ್ರೆಂಡ್ಸ್. ಸೀಲಿಂಗ್ ವೈಟು ನಾನಿಲ್ಲಿ
ಕಡಿಮೆ ರೇಟ್ ಇದೆ ಹೇಳ್ತಾ ಇದ್ದೀನಿ, ಕಡಿಮೆ ರೇಟು ಮತ್ತು ಚೆನ್ನಾಗಿರೋದೇ ಹೇಳ್ತಾ ಇರೋದು. ಸೊ ಏಷ್ಯನಲ್ಲಿ ನಿಮಗೆ ಟ್ಯಾಕ್ಟರ್ ಮೋಷನ್ ಬರುತ್ತೆ. ಇದು 10 ಲೀಟ್ರಿಗೆ 1600 ರೂಪಾಯಿ ಆಗುತ್ತೆ. ನಿಮಗೆ ಜಾಸ್ತಿ ಇರೋದು ಬೇಕು ಅಂತಂದರೆ ನಾನು ಲಾಸ್ಟಲ್ಲಿ ಹೇಳ್ತೀನಿ, ಪ್ರೀಮಿಯಮ್ ಅಥವಾ ರಾಯಲ್ ಚೆನ್ನಾಗಿರುತ್ತೆ ಇದಕ್ಕಿಂತ. ಸೊ ನಿಮಗೆ ಪ್ರೀಮಿಯಮ್ಗೆ ಹೋದರೆ ನೋಡಿ, ಇದು ಟ್ಯಾಕ್ಟರ್ ಮೋಷನ್ನು 10 ಲೀಟ್ರಿಗೆ 1600 ಆಗುತ್ತೆ. ನಿಮಗೆ ಪ್ರೀಮಿಯಮ್ ಹೋದರೆ ಒಂದು 2500 ರೂಪಾಯಿ ಆಗುತ್ತೆ 10 ಲೀಟ್ರಿಗೆ. ಅದೇ ರಾಯಲ್ಗೆ ಹೋದ್ರೆ ಒಂದು 5000 ರೂಪಾಯಿ ಆಗುತ್ತೆ ವೈಟು. ಓಕೆನಾ, ನೋಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ಒಂದು ಟ್ಯಾಕ್ಟರ್ ಮೋಷನ್ಗೆ. ಮತ್ತು ಕಲರ್ ನಿಮಗೆ ಒಂದು 30 ಲೀಟ್ರ್ ಬೇಕಾಗುತ್ತೆ. ಸೊ 2 ಕೋಟ್ ಕಲರ್ ಹೊಡಿಬೇಕಾಗುತ್ತೆ ಒಳಗಡೆ. 2 ಕೋಟ್ ಕಲರ್ಗೆ 30 ಲೀಟ್ರು. ಸೊ 4500 ರೂಪಾಯಿ ಆಗುತ್ತೆ. ವೈಲೆಟ್ ಸ್ಟೈನರ್ ಬೇಕು, ಒಂದು ವೈಟಿಗೆ ಹಾಕೊಂಡು ಮಿಕ್ಸ್ ಮಾಡೋಕ್ಕೆ ವೈಲೆಟ್ ಸ್ಟೈನರ್ ಒಂದು 200 ml. ಸೊ ಇದೇ ಸ್ಟೈನರ್ ಒಳಗಡೆ ಮತ್ತು ಔಟ್ಸೈಡ್ಗೂ ಯೂಸ್ ಆಗುತ್ತೆ ವೈಟ್ ಹೊಡಿಬೇಕಂದ್ರೆ. ಅದಕ್ಕೊಂದು 200 ರೂಪಾಯಿ ಆಗುತ್ತೆ. ವುಡ್ ಪಾಲಿಶು. ಸೊ ಈ ವುಡ್ ಪಾಲಿಶ್, ಹ್ಯಾಂಡ್ ಪಾಲಿಶ್ ಹೇಳಿದ್ನಲ್ಲ, ಅದಕ್ಕೆ ಏನೇನು ಮೆಟೀರಿಯಲ್ ಬೇಕಂದರೆ ಡಬಲ್ ಆ್ಯಕ್ಸೋ ಬ್ಲೇಡ್ ಬೇಕಾಗುತ್ತೆ. ಆಮೇಲೆ ಸೀಲರು, ಡಬಲ್ ಆ್ಯಕ್ಸೋ ಬ್ಲೇಡ್ ಒಂದು 2 ಇಟ್ಕೊಳ್ಳಿ, ಅದಕ್ಕೊಂದು 30 ರೂಪಾಯಿ. ಸೀಲರು ಒಂದು 2 ಲೀಟ್ರ್ ಬೇಕು, ಅದಕ್ಕೆ ಒಂದು 600 ರೂಪಾಯಿ ಆಗುತ್ತೆ. ಮತ್ತು ಸಿನ್ಲಾಕ್ ಪಾಲಿಶ್. ಸೊ ನೀವು ಏಷ್ಯನ್ ಬಳಸಿದ್ರೆ ಅದು ಇನ್ನೂ ಕಡಿಮೆ ಆಗುತ್ತೆ. 1 ಲೀಟ್ರಿಗೆ ಅದು ಒಂದು 200 ರೂಪಾಯಿ ಆಗುತ್ತೆ, ಇದು 260 ಆಗುತ್ತೆ. ಸೊ ನಮಗಿಲ್ಲಿ ಸಿನ್ಲಾಕ್ ಪಾಲಿಶ್ ಒಂದು 3 ಲೀಟ್ರ್ ಬೇಕು. 3 ಲೀಟ್ರ್ ಬೇಕಾಗಿದ್ದರಿಂದ 3 ಲೀಟ್ರಿಗೆ 750 ರೂಪಾಯಿ ಆಗುತ್ತೆ ಫ್ರೆಂಡ್ಸ್. 3 ಲೀಟ್ರಿಗೆ 750 ರೂಪಾಯಿ ಆಗುತ್ತೆ. ಮತ್ತು ಚಾಕ್ ಪೌಡ್ರು, ರೆಡ್ ಅಂಬರ್ ಪೌಡ್ರು, ಯೆಲ್ಲಂಬರ್ ಪೌಡ್ರು, ಇವು ಒಂದು 3 ಪೀಸ್ ಬೇಕಾಗುತ್ತೆ, ತೊಗೊಳ್ಳಿ. ಆಮೇಲೆ ಇದಕ್ಕೆ 180 ರುಪೀಸ್ ಆಗುತ್ತೆ, 180 ರೂಪಾಯಿ ಆಗುತ್ತೆ. ಚಾಕ್ ಪೌಡ್ರು 1 kgಗೆ 40 ರೂಪಾಯಿ ಆಗುತ್ತೆ. ಮತ್ತು ಧೋತಿ ಬೇಕು, 1-2 ಪೀಸ್ ಧೋತಿ, ಅದಕ್ಕೊಂದು 100 ರೂಪಾಯಿ ಹಾಕೊಳ್ಳಿ. NC ತಿನ್ನರು 3 ಲೀಟ್ರ್ ಬೇಕು, 540 ರೂಪಾಯಿ ಆಗುತ್ತೆ. ಹಾಗೆ ಆಯಿಲ್ ಪೇಂಟಿಗೆ ಹೋದರೆ ನಿಮಗೆ ನಾನಿಲ್ಲಿ ಡಾನ್ ಪೇಂಟ್ ಅಂತ ಹಾಕೊಂಡಿದ್ದೀನಿ. ಸೊ ನೀವು ಯಾವುದಾದ್ರೂ ಕಲರ್ ಹಾಕೋಬೋದು, ಏನೋ 150 ರೂಪಾಯಿ ಡಿಫ್ರೆಂಟ್ ಬರುತ್ತೆ. ಸೊ ಡಾನು ಒಂದು 8 ಲೀಟ್ರ್ ಬೇಕಾಗುತ್ತೆ. ಫುಲ್ ಎಂಟೈರ್ ಗೇಟ್ ಇರ್ಬೋದು, ಮತ್ತು ರೈಲಿಂಗ್ಸ್ ಇರ್ಬೋದು, ಕಿಟಕಿಗಳಿಗೆ, ಅದಕ್ಕೆಲ್ಲ ಒಂದು 8 ಲೀಟ್ರ್ ತೊಗೊಳ್ಳಿ. ಒಂದು 1 ಲೀಟ್ರ್ 2 ಲೀಟ್ರ್ ಹೆಚ್ಚು ಕಡಿಮೆ ಬಿದ್ದರೆ ಆಮೇಲೆ ತೊಗೋಬೋದು. ಸೊ 8 ಲೀಟ್ರಿಗೆ 2400 ರೂಪಾಯಿ ಆಗುತ್ತೆ. ಹಾಗೆ ಗೋಲ್ಡ್ ಬೇಕಾಗುತ್ತೆ. ಗೋಲ್ಡ್ ಒಂದು 500 ml. ಸೊ 500 mlಗೆ ನಿಮಗೆ ಒಂದು 400 ರುಪೀಸ್, 400 ರೂಪಾಯಿ ಆಗುತ್ತೆ. ಹಾಗೆ ಟರ್ಪಂಟೈಲ್ 5 ಲೀಟ್ರ್ ಟರ್ಪಂಟೈಲ್ ಬೇಕು. 5 ಲೀಟ್ರ್ ಟರ್ಪಂಟೈಲ್ಗೆ 450 ರೂಪಾಯಿ ಆಗುತ್ತೆ. ಹಾಗೆ ಈಗ ಒಳಗಡೆದಾಯಿತು. ನೀವು ಎಕ್ಸ್ಟೀರಿಯರ್ಗೆ ಹೋಗೋದಾದರೆ ಏಸ್ ಇದೆ, ಅಪೆಕ್ಸ್ ಇದೆ, ಅಲ್ಟಿಮೇ ಇದೆ. ಸೊ ಎಕ್ಸ್ಟೀರಿಯರಿ ನಿಮಗೆ ಪ್ರೈಮರ್ ಬೇಕಾಗುತ್ತೆ. ಪ್ರೈಮರು ಅದೊಂದು 30 ಲೀಟ್ರ್ ಹಾಕೊಳ್ಳಿ. ಎಕ್ಸ್ಟೀರಿಯರ್ ಪ್ರೈಮರು ಒಂದು 30 ಲೀಟ್ರು. ಸೊ 20 ಲೀಟ್ರಿಗೆ ಒಂದು 3000 ಅಂದ್ಕೊಳ್ಳಿ. ಅದು ಒಂದು 3000 ಅಂದರೆ 4500 ರೂಪಾಯಿ ಆಗುತ್ತೆ ಪ್ರೈಮರು. ಹಾಗೆ ಸೀಲಿಂಗ್ ವೈಟ್ ಒಂದು 10 ಲೀಟ್ರ್ ಬೇಕಾಗುತ್ತೆ, ಅದಕ್ಕೆ ಒಂದು 1750 ರೂಪಾಯಿ ಆಗುತ್ತೆ. ಆಮೇಲೆ ಏಸು ಕಲರು, ಏಸಲ್ಲಿ ಕಲರು ಅದೊಂದು 5500 ರೂಪಾಯಿ ಆಗುತ್ತೆ. ಮತ್ತು ಅಲ್ಟಿಮಾ ನೀವು ಅಪೆಕ್ಸ್ಗೆ ಹೋದರೆ ಅಪೆಕ್ಸ್ ಒಂದು 5,000 ಚಿಲ್ಲರೆ ಇರುತ್ತೆ. ಅಲ್ಟಿಮಾ ಒಂದು 9,000 ಚಿಲ್ಲರೆ ಇರುತ್ತೆ. ಸೊ ಇದು ಒಂದು 500 ರೂಪಾಯಿ ಕಲರಲ್ಲಿ, ಕಲರ್ ಗೊತ್ತಿನವರು ಇನ್ನೊಂದು 500 ರೂಪಾಯಿ ಜಾಸ್ತಿ ಆಗುತ್ತೆ. ಸೊ ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ನಾನಿಲ್ಲಿ ಅಪೆಕ್ಸು ಮತ್ತು ಅಲ್ಟಿಮಾ ಯಾವುದು ನಾನು ಇದರಲ್ಲಿ ಆ್ಯಡ್ ಮಾಡಿಲ್ಲ. ಸೊ ಇದು ಎಕ್ಸ್ಟ್ರಾ ನಾನು ಇದ್ರ ರೇಟು ಸಹ ಹೇಳಿದ್ದೀನಿ, ಅದನ್ನ ನೀವು ಸೆಕೆಂಡ್ರಿ ಆ್ಯಡ್ ಮಾಡ್ಕೋಬೋದು. ನಾನು ಏಸ್ ರೇಟ್ ಮಾತ್ರ ಹೇಳ್ತಾ ಇದ್ದೀನಿ. ಏಸ್ ಕಲರ್ ನಿಮಗೆ 30 ಲೀಟ್ರಿಗೆ 5,500 ರೂಪಾಯಿ ಆಗುತ್ತೆ. ಈಗ ಎಂಟೈರ್ ಮೆಟೀರಿಯಲ್ ಎಷ್ಟಾಗುತ್ತೆ ಅಂತೇಳಿ ನಿಮಗೆ ಗೊತ್ತಾಯಿತು. ಸೊ ಲೇಬರ್ ಅಂತಂದರೆ ನೀವು ಪೇಂಟ್ರು ಚದರ ಲೆಕ್ಕದಲ್ಲಿ ಮಾಡ್ತಾರೆ. ಚದರ ಬಂದು 5,000ದಿಂದ 6,000ವರೆಗೂ ಮಾಡ್ತಾರೆ. ಸೊ ನಾನು ಇಲ್ಲೊಂದು 5,500 ರೂಪಾಯಿ ಚದರ ಹಾಕಿದ್ದೀನಿ. ಈ 5,500 ರೂಪಾಯಿ ಚದರದಲ್ಲಿ ಏನೇನು ಮಾಡ್ತಾರೆ ಅಂತಲೂ ಹೇಳ್ಬಿಡ್ತೀನಿ. ಹೊರಗಡೆ 1 ಕೋಟು ಪ್ರೈಮರು, ಸೊ 1 ಕೋಟು ಕಲರ್ ಹೊಡಿತಾರೆ. ಒಳಗಡೆ 2 ಕೋಟ್ ಪಟ್ಟಿ ಮಾಡಿ ಉಜ್ಬಿಟ್ಟು ಪ್ರೈಮರ್ ಹೊಡೆದು
2 ಕೋಟಿ ಕಲರ್ನ ಹೊಡಿತಾರೆ. ಸೊ ಇಲ್ಲಿ 5,500 ರೂಪಾಯಿ ಚದರಕ್ಕೆ ಹಾಕೊಂಡಿದೆ. ಸೊ 5,500 ಅಂತಂದರೆ 12 ಚದರ ಬರುತ್ತೆ. 12 ಚದರ 5 ವರ್ಷ ಇಂಟು 5,500 ಅಂದರೆ 66,000 ರೂಪಾಯಿ ಲೇಬರ್ ಚಾರ್ಜ್ ಆಗುತ್ತೆ. ಸೊ ಲೇಬರ್ ಚಾರ್ಜ್ ಎಷ್ಟಾಯಿತು? 66,000 ಆಯಿತು. ಟೋಟಲ್ ಮೆಟೀರಿಯಲ್ ಚಾರ್ಜು ಒಂದು 35,000 ಆಗುತ್ತೆ ಅಂದ್ಕೊಳ್ಳಿ. ಮೆಟೀರಿಯಲ್ ಚಾರ್ಜು ಒಂದು 35,000. ಮೆಟೀರಿಯಲ್ ಚಾರ್ಜು 35 ಪ್ಲಸ್ ಇದೊಂದು 66,000 ಅಂದರೆ 1,100,000 ರೂಪಾಯಿ, 1,50,000 ಆಗುತ್ತೆ. 1,00,000 ಚಿಲ್ಲರೆ ಆಗುತ್ತೆ ಫ್ರೆಂಡ್ಸ್. 1,200 ಸ್ಕ್ವೇರ್ ಫೀಟಿಗೆ 1,00,000 ಚಿಲ್ಲರೆ ಬೇಕಾಗುತ್ತೆ. ನೀವು ಒಂದಿಷ್ಟು ಅಮೌಂಟ್ನ ಇಟ್ಕೊಂಡ್ರೆ, ಸೊ ನಾನೇನು ಹೇಳಿದ್ದೀನಲ್ಲ, ಈ ಮೆಟೀರಿಯಲ್ ಎಲ್ಲ ತೊಗೊಂಬಂದು ಕೊಟ್ಟು ಆರಾಮಾಗಿ ನೀಟಾಗಿ ಕೆಲಸನ ಮಾಡಿಸ್ಕೋಬೋದು. ಒಳ್ಳೆ ಫಿನಿಶಿಂಗು. ಸೊ ಇದಕ್ಕಿಂತ ಸ್ವಲ್ಪ ಕಡಿಮೆನೂ ಆಗ್ಬೋದು ಅಥವಾ ಇದಕ್ಕಿಂತ ಜಾಸ್ತಿನೇ ಆಗ್ಬೋದು. ಅದು ನಿಮ್ಮ ಮೇಲೆ ಡಿಪೆಂಡು ಮತ್ತು ವರ್ಕ್ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಒಳ್ಳೆ ಫಿನಿಶಿಂಗ್ ಮಾಡಬೇಕು ಅಂತಂದರೆ ಅವ್ರು ಸ್ವಲ್ಪ ಅಮೌಂಟ್ನ ತೊಗೊತಾರೆ. ಸೊ ಏನೋ ಒಂದು ಕಾಟಾಚಾರಕ್ಕೆ ಅಂದರೆ ಹೆಂಗೋ ಒಂದು ಫಿನಿಶಿಂಗ್ ಬೇಡ ನಮಗೆ. ಕೆಲವೊಂದು ಕಡೆ ನೋಡಿರ್ಬೋದು, ಸುಮ್ಮನೆ ಸರಿಯಾಗಿ ಉಜ್ಜಿರೋದಿಲ್ಲ, ಏನಿಲ್ಲ, ಹಂಗೆ ಪೇಂಟ್ ಹೊಡ್ಕೊಂಡು ಹೋಗ್ತಾರೆ. ಆ ರೀತಿ ಅಂತಂದರೆ ನಿಮಗೆ ರೇಟ್ ಒಂದು ಸ್ವಲ್ಪ ಅದರಲ್ಲಿ ಕಡಿಮೆನೂ ಆಗುತ್ತೆ. ಒಬ್ಬೊಬ್ರದ್ದು ಒಂದೊಂದು ಇರುತ್ತೆ, ಅಂದರೆ ಅವ್ರ ವರ್ಕ್ ಮೇಲೆ ಹೋಗಿರುತ್ತೆ. ಸೊ ಹಾಗಾಗಿ ಒಬ್ಬೊಬ್ಬರು 3,500 ಮಾಡ್ಬೋದು, ಹೇಳೋಕ್ಕಾಗಲ್ಲ. ಸೊ ಅವ್ರು 3,500 ಮಾಡೋದು ನೀಟಾಗಿ ಮಾಡೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ಬೋದು. ಹಾಗೆ ಇದು ನೀಟಾಗಿ ಮಾಡಬೇಕು ಒಂದು 5,000 to 5,500 ಬೇಕೇ ಬೇಕು. ಕೆಲವೊಬ್ರು ಇನ್ನೊಂದು ಸ್ವಲ್ಪ ಜಾಸ್ತಿನೇ ಹೇಳ್ಬೋದು. ಮಿನಿಮಮ್ ನೀವು 5,000 to 5,500 ಚದರ ಲೆಕ್ಕ ಇಟ್ಕೊಂಡ್ರೆ ನಿಮಗೆ ಒಂದು ಲಕ್ಷದ ಮೇಲೆ ಆಗುತ್ತೆ. ಮೆಟ್ರಲ್ಲು ಪ್ಲಸ್ ಲೇಬರು ಎರಡೂ ಸೇರಿ. ಸೊ ಇದು ಈ ವಿಡಿಯೋದಲ್ಲಿ ನಿಮಗೆ ಒಂದು 1,200 ಸ್ಕ್ವೇರ್ ಫೀಟ್ ಮನೆಗೆ ಬೇಕಾಗುವಂಥ ಮೆಟೀರಿಯಲ್ಲು ಪ್ಲಸ್ ಅದಕ್ಕಾಗುವಂಥ ಒಂದಿಷ್ಟು ಖರ್ಚು ಎರಡನ್ನು ತಿಳ್ಕೊಂಡಿದ್ದೀರಾ. ಸೊ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾರಿಗೆ ಹೊಸ ಮನೆ ಏನು ಕಟ್ಸಿರ್ತಾರಲ್ಲ ಅವ್ರಿಗೆ ಹೊಸದಾಗಿ ಪೇಂಟಿಂಗ್ ಮಾಡಿಸ್ಬೇಕು ಅಂತಂದರೆ ಸೊ ತುಂಬಾ ಯೂಸ್ ಆಗುತ್ತೆ. ನಿಮ್ಮ ಮನೆಗಳಲ್ಲಿ ಯಾರಾದರೂ ರಿಲೇಷನ್ ಅವರು ಏನಾದ್ರು ಹೊಸದಾಗಿ ಮನೆ ಕಟ್ಸಿದ್ರೆ ಪೇಂಟಿಂಗ್ ಬಗ್ಗೆ ಮಾಹಿತಿ ಬೇಕೆಂದರೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್.